ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ರಾಜ್ಯದಲ್ಲಿ ಕೋಳಿ ಮಾಂಸ ಮತ್ತು ಮೊಟ್ಟೆಯ ಬೆಲೆ ಇದ್ದಕ್ಕಿದ್ದಂತೆ ಏರಿಕೆಯಾಗಿದೆ. ಕೆಜಿಗೆ 170 ರೂಪಾಯಿಗಳಿದ್ದ ಕೋಳಿ ಬೆಲೆ 210 ರೂಪಾಯಿ ರೀಚ್ ಆಗಿದೆ. ಚಿಲ್ಲರೆ ಅಂಗಡಿಗಳಲ್ಲಿ ಒಂದು ಮೊಟ್ಟೆಯ ಬೆಲೆ 8.5 ರೂಪಾಯಿ ಆಸುಪಾಸಿನಲ್ಲಿ ಮಾರಾಟ ಆಗ್ತಾ ಇದೆ. ಈ ದಿಢೀರ್ ದರ ಏರಿಕೆ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ ನೇರ ಪರಿಣಾಮ ಬೀರಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಕೆಲವು ದಿನಗಳ ಹಿಂದೆ ಪ್ರತಿ ಕೆಜಿಗೆ 250 ರೂಪಾಯಿ ಆಸುಪಾಸಿನಲ್ಲಿದ್ದ ಸ್ಕಿನ್ಲೆಸ್ ಚಿಕನ್ ಬೆಲೆ ಈಗ 340ರಿಂದ 350 ರೂಪಾಯಿ ಗಡಿದಾಟಿದೆ. ಇನ್ನು ವಿತ್ ಸ್ಕಿನ್ ಚಿಕನ್ ದರ 320 ರೂಪಾಯಿಗೆ ತಲುಪಿದೆ. ಬಡವರಿಗೆ ಪ್ರೋಟೀನ್ ಮೂಲವಾಗಿರುವ ಮೊಟ್ಟೆಯ ಬೆಲೆಯೂ ದಾಖಲೆ ಮಟ್ಟಕ್ಕೆ ಏರಿದೆ. ಕಳೆದ ತಿಂಗಳು 1 ಡಜನ್ ಮೊಟ್ಟೆ ಬೆಲೆ 80 ರೂಪಾಯಿ ಇದ್ದದ್ದು ಈಗ 100 ರೂಪಾಯಿ ಗಡಿ ಮುಟ್ಟಿದೆ. ಚಿಲ್ಲರೆ ಅಂಗಡಿಯಲ್ಲಿ ಒಂದು ಮೊಟ್ಟೆ ಬೆಲೆ 8.5 ರೂಪಾಯಿ ಆಸುಪಾಸಿನಲ್ಲಿ ಮಾರಾಟವಾಗುತ್ತಿದೆ. ರಾಷ್ಟ್ರೀಯ ಮೊಟ್ಟೆ ಸಮನ್ವಯ ಸಮಿತಿ ನೀಡಿರುವ ದತ್ತಾಂಶಗಳ ಪ್ರಕಾರ ಮೇ ತಿಂಗಳಿನಲ್ಲಿ 100 ಮೊಟ್ಟೆಗಳಿಗೆ 598.5 ರೂಪಾಯಿ ಇದ್ದ ಸಗಟು ದರವು ಜೂನ್ನಲ್ಲಿ 671.70 ಪೈಸೆಗೆ ಏರಿಕೆಯಾಗಿತ್ತು. ಈಗ ಜುಲೈ ಆರಂಭದಲ್ಲಿ 710 ರೂಪಾಯಿಗೆ ತಲುಪಿದೆ. ಈ ದಿಢೀರ್ ಬೆಲೆ ಏರಿಕೆಯ ಹಿಂದೆ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಭಾರಿ ವ್ಯತ್ಯಾಸ ಪ್ರಮುಖ ಕಾರಣವೆಂದು ಹೇಳಲಾಗಿದೆ. ಮಳೆಗಾಲದ ವಾತಾವರಣದಿಂದಾಗಿ ಮಾರುಕಟ್ಟೆಯಲ್ಲಿ ಮೊಟ್ಟೆ ಮತ್ತು ಚಿಕನ್ ಬೇಡಿಕೆ ಗಣನೀಯವಾಗಿ ಹೆಚ್ಚಾಗಿದೆ. ಆದರೆ ಅದಕ್ಕೆ ತಕ್ಕಂತೆ ಪೂರೈಕೆ ಇಲ್ಲದೆ ಉತ್ಪಾದನೆ ಪಾತಾಳಕ್ಕೆ ಕುಸಿದಿದೆ ಎಂದು ವರದಿಗಳು ಹೇಳುತ್ತಿವೆ. ಎಥೆನಾಲ್ ಮಿಕ್ಸ್ ಆದಂತಹ ಪೆಟ್ರೋಲ್ನಿಂದ ವಾಹನಗಳಿಗೆ ಆಗ್ತಾ ಇರುವ ಹಾನಿ ಮತ್ತು ಮೈಲೇಜ್ ಕುಸಿತದ ವಿರುದ್ಧ ದೆಹಲಿ ಸೇರಿದಂತೆ ದೇಶದ ಹಲವು ಕಡೆಗಳಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಹಳೆಯ ವಾಹನಗಳ ಎಂಜಿನ್ ಮತ್ತು ಬಿಡಿ ಭಾಗಗಳು ಹಾಳಾಗ್ತಾ ಇರುವುದಕ್ಕೆ ಜನರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶಾದ್ಯಂತ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ E25 ಅನ್ನು ಮಾರುಕಟ್ಟೆಗೆ ರಿಲೀಸ್ ಮಾಡುವ ದಿನಾಂಕವನ್ನು ಮುಂದೂಡಿದೆ. ಸದ್ಯಕ್ಕೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಸದ್ಯಕ್ಕೆ ದೇಶದಲ್ಲಿ E25 ಪೆಟ್ರೋಲ್ ಬಿಡುಗಡೆ ಮಾಡುವ ಯಾವುದೇ ಪ್ರಸ್ತಾವನೆ ಇಲ್ಲ ಮತ್ತು ಈ ಬಗ್ಗೆ ಯಾವುದೇ ಅಧಿಕೃತ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಎಂದು ಸರ್ಕಾರಿ ಮೂಲಗಳು ಸ್ಪಷ್ಟಪಡಿಸಿವೆ. E25 ಪೆಟ್ರೋಲ್ ಬಿಡುಗಡೆಗೆ ದಿನಾಂಕ ನಿಗದಿಪಡಿಸಲಾಗಿದೆ ಎಂಬ ವರದಿಗಳನ್ನು ಸರ್ಕಾರ ಸಂಪೂರ್ಣವಾಗಿ ತಳ್ಳಿಹಾಕಿದೆ. ಪರೀಕ್ಷಾರ್ಥ ಹಂತವೇ ಇನ್ನೂ ಮುಗಿದಿಲ್ಲದಿರುವಾಗ E25 ಬಿಡುಗಡೆಗೆ ಹೇಗೆ ದಿನಾಂಕ ನಿಗದಿಪಡಿಸಲು ಸಾಧ್ಯ? ಪ್ರಸ್ತುತ ವಿವಿಧ ವಾಹನ ತಯಾರಕರು ಮತ್ತು ವಾಹನ ಮಾದರಿಗಳಲ್ಲಿ E25 ಇಂಧನದ ಹೊಂದಾಣಿಕೆಯ ಕುರಿತು ಪರೀಕ್ಷೆಗಳು ನಡೆಯುತ್ತಿದೆ. ಅಂತಿಮ ವರದಿ ಬಂದ ನಂತರವಷ್ಟೇ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದೆಂದು ತಿಳಿಸಲಾಗಿದೆ. ಏಪ್ರಿಲ್ 2023ರಲ್ಲಿ E15, ಏಪ್ರಿಲ್ 2024ರಲ್ಲಿ E19 ಮತ್ತು ಏಪ್ರಿಲ್ 2025ರಲ್ಲಿ E20 ಹೀಗೆ ಹಂತ ಹಂತವಾಗಿ ಪೆಟ್ರೋಲ್ ಮಾರಾಟಕ್ಕೆ ಬಿಡಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಸುಮಾರು 20 ಕೋಟಿ ದ್ವಿಚಕ್ರ ವಾಹನಗಳು ಮತ್ತು 20 ಲಕ್ಷ ಕಾರುಗಳು ಈ ಇಂಧನವನ್ನು ಬಳಸುತ್ತಿವೆ. ಇದರ ಹಿಂದೆಯೇ ಈಗ ವಾಹನ ಹಾಳಾಗುತ್ತಿರುವ ವರದಿಗಳು ಬರುತ್ತಿವೆ. ಕಾಕ್ರೋಚ್ ಜನತಾ ಪಕ್ಷದ ಎಕ್ಸ್ ಖಾತೆಯನ್ನ ಮತ್ತೆ ಸಕ್ರಿಯಗೊಳಿಸುವಂತೆ ದಿಲ್ಲಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ನೀಟ್ ಪರೀಕ್ಷೆ ಈಗಾಗಲೇ ಮುಗಿದಿರುವುದರಿಂದ ಈ ಖಾತೆಯನ್ನ ನಿರ್ಬಂಧ ಮಾಡೋಕೆ ಕೇಂದ್ರ ಸರ್ಕಾರ ಉಲ್ಲೇಖ ಮಾಡಿದ್ದ ಪ್ರಮುಖ ಕಾರಣ ಈಗ ಪ್ರಸ್ತುತವಲ್ಲ ಎಂದು ನ್ಯಾಯಾಲಯ ಹೇಳಿರುವಂಥದ್ದು. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರ ಪೀಠ ತಿರಸ್ಕರಿಸಿದೆ. ಅರ್ಜಿ ವಿಚಾರಣೆಯ ಸಮಯದಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸಿಜೆಪಿಯ ಎಕ್ಸ್ ಪೋಸ್ಟ್ಗಳು ನೀಟ್ ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಗೊಂದಲವನ್ನುಂಟು ಮಾಡುವ ಸಾಧ್ಯತೆ ಇತ್ತು ಎಂದು ಹೇಳಿದರು. ಈ ಹೇಳಿಕೆಯನ್ನು ಗಮನಿಸಿದ ನ್ಯಾಯಾಲಯವು ಪರೀಕ್ಷೆ ಈಗ ಮುಗಿದಿರುವುದರಿಂದ ಕೇಂದ್ರವು ಉಲ್ಲೇಖಿಸಿದ ಸಮಸ್ಯೆ ಬಗೆಹರಿದಿದೆ ಎಂದು ಗಮನಿಸಿತು. ಇದರಿಂದಾಗಿ ಕಾಕ್ರೋಚ್ ಜನತಾ ಪಕ್ಷದ ಎಕ್ಸ್ ಖಾತೆಯ ಮೇಲಿನ ನಿರ್ಬಂಧ ಹಿಂಪಡೆದು ಖಾತೆಯನ್ನು ಸಕ್ರಿಯಗೊಳಿಸುವಂತೆ ಸೂಚಿಸಿದೆ. ಕಾಕ್ರೋಚ್ ಜನತಾ ಪಕ್ಷದ ಎಕ್ಸ್ ಖಾತೆಯನ್ನು ಭಾರತದಲ್ಲಿ ಮೇ 21ರಂದು ನಿರ್ಬಂಧಿಸಲಾಗಿತ್ತು. ರಾಮಮಂದಿರ ಟ್ರಸ್ಟ್ ಕಾರ್ಯಕ್ರಮಗಳ ನೆಪದಲ್ಲಿ 124 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತ ಖರ್ಚು ಮಾಡಿದೆ. ರಾಮಮಂದಿರ ದೇಣಿಗೆ ದುರುಪಯೋಗ ಕೇಸಿನ ಕುರಿತು ತನಿಖೆ ನಡೆಸ್ತಾ ಇರುವ ವಿಶೇಷ ತನಿಖಾ ತಂಡ ಈ ಹಣಕಾಸಿನ ಭ್ರಷ್ಟಾಚಾರದ ಬಗ್ಗೆಯೂ ತನಿಖೆ ನಡೆಸ್ತಾ ಇದೆ. 2024ರ ಜನವರಿ ತಿಂಗಳಲ್ಲಿ ನಡೆದಂತಹ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇರಬಹುದು, 2025ರ ಮಹಾಕುಂಭಕ್ಕೆ ಸಂಬಂಧಿಸಿದ ವ್ಯವಸ್ಥೆ, 2025ರ ನವೆಂಬರ್ನಲ್ಲಿ ನಡೆದಂತಹ ಧ್ವಜಾರೋಹಣ ಕಾರ್ಯಕ್ರಮದ ಖರ್ಚು ವೆಚ್ಚಗಳು ಇದರಲ್ಲಿ ಸೇರಿರುವಂಥದ್ದು. ಕಳೆದ 2 ವರ್ಷಗಳ ಟ್ರಸ್ಟ್ನ ಹಣಕಾಸು ದಾಖಲೆಗಳ ಪರಿಶೀಲನೆಯನ್ನ ಎಸ್ಐಟಿ ನಡೆಸುತ್ತಿದೆ.
ಲೆಕ್ಕ ಪರಿಶೋಧನಾ ವರದಿ, ಪಾವತಿ, ಚಾರ್ಟೆಡ್ ಅಕೌಂಟೆಂಟ್ ದಾಖಲೆಗಳು ಮತ್ತು ವೆಚ್ಚದ ವಿವರಗಳನ್ನು ಪರಿಶೀಲಿಸಿ ಟ್ರಸ್ಟ್ನ ಹಣವನ್ನು ನಿಗದಿತ ಹಣಕಾಸು ನಿಯಮಗಳು ಮತ್ತು ಅನುಮೋದನೆಗಳಿಗೆ ಅನುಗುಣವಾಗಿ ಬಳಸಲಾಗುತ್ತಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಎಸ್ಐಟಿಯು ವಿಶಾಲವಾದ ಲೆಕ್ಕ ಪರಿಶೋಧನೆಯ ಭಾಗವಾಗಿ ವೆಚ್ಚಗಳ ಬಗ್ಗೆ ಪರಿಶೀಲಿಸುತ್ತಿದೆ. ಆದರೆ ಹಣಕಾಸು ಅಕ್ರಮಗಳ ಬಗ್ಗೆ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಎಂದು ಮೂಲಗಳು ತಿಳಿಸಿವೆ. ರಾಮಮಂದಿರದಲ್ಲಿ ಭಕ್ತರ ದೇಣಿಗೆ ದುರುಪಯೋಗದ ಆರೋಪಗಳ ಕುರಿತು ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರ ಎಸ್ಐಟಿಯನ್ನು ರಚಿಸಿತು. ತನಿಖೆಯ ಭಾಗವಾಗಿ ಹಲವಾರು ಆರೋಪಿಗಳನ್ನು ಬಂಧಿಸಲಾಗಿದೆ. ಇದೀಗ ತನಿಖೆಯು ದೇಣಿಗೆ ದುರುಪಯೋಗ ಆರೋಪವಲ್ಲದೆ ಟ್ರಸ್ಟ್ನ ಹಣಕಾಸು ವ್ಯವಹಾರ, ವೆಚ್ಚಗಳು, ಅನುಮೋದನೆ ಪ್ರಕ್ರಿಯೆ ಬಗ್ಗೆಯೂ ನಡೆಯುತ್ತಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಚೀನಾ ಪರೀಕ್ಷೆ ಮಾಡುವ ಮೂಲಕ ಅಮೆರಿಕದಲ್ಲಿ ಕಳವಳ ಹುಟ್ಟುಹಾಕಿದೆ. ಪರಮಾಣು ಸಾಮರ್ಥ್ಯದ ಈ ನೌಕೆಯಿಂದ ಉಡಾಯಿಸಲಾದ ಕ್ಷಿಪಣಿಯನ್ನ ಅಮೆರಿಕ ಮತ್ತು ಇಂಡೋ ಪೆಸಿಫಿಕ್ ದೇಶಗಳು ಪ್ರಚೋದನಕಾರಿ ಮತ್ತು ಅಸ್ಥಿರಗೊಳಿಸುವ ತಂತ್ರ ಎಂದು ಹೇಳಿದೆ. ಚೀನಾ ತನ್ನ ಪರಮಾಣು ಶಸ್ತ್ರಾಗಾರದ ತ್ವರಿತ ಅಭಿವೃದ್ಧಿಯನ್ನ ತೋರಿಸ್ತಾ ಇದೆ ಎಂದು ವಾಷಿಂಗ್ಟನ್ ಆರೋಪ ಮಾಡಿದೆ. ಈ ಪರೀಕ್ಷೆಯು ನಿಯಮಿತ ವಾರ್ಷಿಕ ಮಿಲಿಟರಿ ವ್ಯಾಯಾಮದ ಭಾಗವಾಗಿದೆ ಮತ್ತು ಅಂತಾರಾಷ್ಟ್ರೀಯ ಕಾನೂನನ್ನು ಪಾಲಿಸಿದೆ ಎಂದು ಚೀನಾ ಹೇಳಿದೆ. ಆದರೆ 2 ವರ್ಷಗಳಲ್ಲಿ ಚೀನಾದ 2ನೇ ಪರೀಕ್ಷೆ ಇದಾಗಿದೆ ಎಂಬುದು ಗಮನಾರ್ಹ. ಜಾಗತಿಕವಾಗಿ ಪರಮಾಣು ಪ್ರಸರಣವನ್ನು ತಡೆಯಲು ಪ್ರಯತ್ನಿಸುತ್ತಿರುವ ಚೀನಾವು ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಗೋಟ್ ಹೇಳಿದ್ದಾರೆ. ಚೀನಾದ ಹೆಚ್ಚುತ್ತಿರುವ ಪರಮಾಣು ಶಸ್ತ್ರಾಗಾರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಚೀನಾದ ಮಿಲಿಟರಿ ಚಟುವಟಿಕೆಯ ಬಗ್ಗೆ ಜಪಾನ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಆಸ್ಟ್ರೇಲಿಯಾ ಕೂಡ ಟೀಕಿಸಿದೆ. ಇದೇ ವೇಳೆ ರಷ್ಯಾದ ವಕ್ತಾರ ಡಿಮಿಟ್ರಿ ಅವರು ಈ ಪರೀಕ್ಷೆಯು ಚೀನಾದ ಸಾರ್ವಭೌಮ ಹಕ್ಕು ಮತ್ತು ಯಾರಿಗೂ ಬೆದರಿಕೆಯನ್ನು ಉಂಟು ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. 2030ರ ವೇಳೆಗೆ ಚೀನಾದ ಪರಮಾಣು ಸಿಡಿತಲೆಗಳ ಸಂಖ್ಯೆ 1000ನ್ನು ದಾಟಲಿದೆ ಎಂದು ಅಮೆರಿಕ ಅಂದಾಜಿಸಿದೆ. ಈ ಹೊತ್ತಿನ ಸುದ್ದಿ ಸಂಚಯ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತೆ.